ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಅಭಿವ್ಯಕ್ತಿ ಕಥಾಲೋಕಕ್ಕೆ ಆತ್ಮೀಯವಾದ ಸ್ವಾಗತ. ಉಸಿರಾದೆ ನೀ ಜೀವಕ್ಕೆ 100ರ ಎಪಿಸೋಡನ್ನು ಶುರು ಮಾಡೋಣ. ಅದಕ್ಕೆ ಅಪ್ಪ ಅಮ್ಮ ನನಗೆ ಬೇರೆ ಗಂಡನ್ನು ನೋಡಲು ಶುರು ಮಾಡಿದ್ರು. ಆದರೆ ನಮ್ಮ ಹತ್ತಿರದ ಬಳಗದವರೇ, ನಮ್ಮ ಆತ್ಮೀಯರು ಅಂತ ಅನ್ನಿಸ್ಕೊಂಡ ವ್ಯಕ್ತಿಗಳೇ ನನ್ನ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡೋಕ್ಕೆ ಶುರು ಮಾಡಿಬಿಟ್ರು. ಈ ಹುಡುಗಿಯ ಮದುವೆ ಈಗಾಗಲೇ ಒಂದು ಸಲ ಮುರಿದು ಬಿದ್ದಿದೆ. ಇವಳ ಕಾಲ್ಗುಣ ಹೇಗೋ ಏನೋ ಅಂತ ಬಂದ ಗಂಡುಗಳು ಹಾಗೆ ವಾಪಸ್ ಹೊರಟು ಹೋಗಲು ಶುರು ಮಾಡಿದ್ರು. ಇನ್ನು ನನ್ನ ಒಪ್ಪಿದ ಗಂಡುಗಳು ನನ್ನನ್ನು ಮೆಚ್ಚಿದ್ದಲ್ಲ, ಬದಲಿಗೆ ನನ್ನ ಆಸ್ತಿಯನ್ನು ನೋಡಿ ನನ್ನ ಕೊರಳಿಗೆ ತಾಳಿ ಕಟ್ಟಿದಾಗ ಬರುವ ಲಾಭದ ಲೆಕ್ಕಾಚಾರ ಮಾಡಿ ಒಪ್ಪಿದ್ರು. ಅವರ ಮಾತುಕತೆ ನಡವಳಿಕೆಯಲ್ಲೇ ನನಗೆ ಅವರ ಮನಸ್ಸಿನಲ್ಲಿ ಅಡಗಿರುವ ದುರಾಸೆ ಅರ್ಥವಾಗಿ ನಾನೇ ಆ ಗಂಡುಗಳನ್ನು ರಿಜೆಕ್ಟ್ ಮಾಡಿದೆ. ಏನು ಮಾಡೋದು ನಿತಿನ್? ನಾನು ನನ್ನ ಸಂಗಾತಿ ಅಂತ ಕನಸುಗಳನ್ನು ಈಗಾಗಲೇ ನಿಮ್ಮ ಜೊತೆಗೆ ಹೆಣೆದುಕೊಂಡು ಬಿಟ್ಟಿದ್ದರಿಂದಲೋ ಏನೋ ನನ್ನ ನೋಡೋಕೆ ಬರುತ್ತಿದ್ದ ಗಂಡುಗಳು ಹಾಗೆ ವಾಪಸ್ ಹೊರಟು ಹೋದಾಗ ಖುಷಿಯಾಗೋದು. ಹಾಗಂತ ನಿಮ್ಮ ಮೇಲಿನ ಮುನಿಸು ಕಡಿಮೆಯಾಗಿರಲಿಲ್ಲ. ಅದಕ್ಕೆ ನಾನೇ ಒಂದು ತೀರ್ಮಾನಕ್ಕೆ ಬಂದೆ. ನಿಮಗೆ ಹಾಗೆ ನಿಮ್ಮ ತಾಯಿಗೆ ನನ್ನ ಬೇಸರ ನೋವು ಏನು ಅನ್ನೋದನ್ನು ಅರ್ಥ ಮಾಡಿಸಲೇಬೇಕು ಅನ್ನೋ ಹಠಕ್ಕೆ ಬಿದ್ದೆ. ನಿಮ್ಮ ತಾಯಿಗೆ ಅಹಂಕಾರ ಇದ್ದಿದ್ದೇ ಅವರು ಕೋಟ್ಯಾಂತರ ರೂಪಾಯಿ ವಹಿವಾಟು ಇರುವ ಗಾರ್ಮೆಂಟ್ಸ್ನ ಓನರ್ ಅಂತ ಅಲ್ವಾ? ಅದಕ್ಕೆ ಅದನ್ನೇ ಅವರಿಂದ ಕಿತ್ಕೊಂಡು ಅವರನ್ನು ಮನೆಯಲ್ಲೇ ಬಿದ್ದಿರುವಂತೆ ಮಾಡಿದೆ. ಇನ್ನು ನೀವು, ನಿಮ್ಮ ಬಗ್ಗೆ ಏನು ಹೇಳಲಿ ನಿತಿನ್? ನಿಮ್ಮ ಪ್ರಕಾರ ನೀವು ಒಳ್ಳೆಯವರು, ಯಾಕಂದರೆ ನಿಮಗೆ ಕೆಟ್ಟ ಅಭ್ಯಾಸಗಳಿಲ್ಲ. ನಿಮ್ಮ ಸ್ನೇಹಿತನಾಗಿ ಕುಡಿಯಲ್ಲ, ಸಿಗರೇಟ್ ಅಭ್ಯಾಸ ಇಲ್ಲ. ನಿಮಗೊಂದು ವಿಷಯ ಗೊತ್ತಾ? ಹಿಟ್ಲರ್ಗೆ ಸಹ ಯಾವ ದುರಭ್ಯಾಸಗಳು ಇರಲಿಲ್ವಂತೆ. ಹಾಗಂತ ಅವನನ್ನು ಒಳ್ಳೆಯವನು ಅಂತ ಇತಿಹಾಸದಲ್ಲಿ ಯಾರೂ ಹಾಡಿ ಹೊಗಳಿಲ್ಲ ಅಲ್ವಾ? ಇನ್ನು ನೀವು ಪ್ರೀತಿಸಿದ ಹುಡುಗಿ ಆರುಷಿ, ಅವಳ ಬಗ್ಗೆ ಕೂಡ ಅಸಮಾಧಾನ ಇದೆ. ಯಾಕಂದರೆ ಆ ಹೆಣ್ಣು ಅವಳು ಹೆತ್ತ ಮಗನನ್ನು ಪ್ರೀತಿಸುತ್ತಾಳೆ ಅಂತ. ಯಾಕೆ? ಆರುಷಿ ಅವಳ ಮಗನ್ನ ಹಚ್ಚಿಕೊಂಡ್ರೆ ನಿಮಗೆ ಯಾಕೆ ಅಸಮಾಧಾನ? ಓಹ್, ಆ ಮಗು ಅಪ್ಪ ಅಪರಾಧಿ ಅಂತಾನಾ? ಹಾಗಾದರೆ ನೀವೇನು ಒಂದು ಹೆಣ್ಣು ಹುಡುಗಿಯ ಬಾಳನ್ನು ಅತಂತ್ರ ಮಾಡಿ ನಂತರ ಏನೂ ಗೊತ್ತಾಗದೆ ಹೀಗಾಯಿತು ಅಂತ ಸುಲಭವಾಗಿ ಜಾರಿಕೊಳ್ಳಲು ನೋಡಿದ ಪುಕ್ಕಲು ತಂದೆಯ ಮಗ. ಹಣದ ಮದದಲ್ಲಿ ಎಲ್ಲರನ್ನೂ ಅವಮಾನಿಸುತ್ತಾ ತಾನೇ ದೇವತೆ ಅನ್ನೋ ರೇಂಜ್ಗೆ ದುರಹಂಕಾರ ಮೆರೆಯುತ್ತಿದ್ದ ಮಾನವೀಯತೆಯೇ ಇಲ್ಲದ ರಾಕ್ಷಸಿ ನಿಮ್ಮ ತಾಯಿ. ಹಾಗಾದರೆ ಆ ಚಿಂಟುಗಿಂತ ನಿಮ್ಮ ಜನ್ಮವೇ ತಾನೇ ಅಸಹ್ಯ. ಕೇಳಿದ್ರೆ ಅವಳೆದುರು ತಲೆ ತಗ್ಗಿಸಿ ನಿಂತ. ಶುಷ್ಕ ನಗು ಬೀರಿ, ನನ್ನ ಬದುಕಲ್ಲಿ ನಿಮ್ಮ ಹೊರತಾಗಿ ಬೇರೆ ಯಾವ ಗಂಡಸಿಗೂ ಪ್ರವೇಶವಿಲ್ಲ. ಆದರೆ ನಿಮ್ಮನ್ನು ನನ್ನ ಸಂಗಾತಿ ಅಂತ ಒಪ್ಪಿಕೊಳ್ಳೋಕೆ ನನಗೂ ಸಮಯ ಬೇಕು. ನನಗಾಗಿ ಕಾಯೋಕೆ ಇಷ್ಟವಿಲ್ಲ ಅಂದರೆ ನೀವು ನನ್ನಿಂದ ವಿಚ್ಛೇದನ ತೆಗೆದುಕೊಳ್ಳಬಹುದು ಎಂದು ಹೇಳಿ ರೂಮ್ ಹೊರಗೆ ನಡೆದು ಬಿಟ್ಲು. ಗೌತಮಿ ಮಾತುಗಳನ್ನು ಕೇಳಿ ಮುಂದೇನು ಮಾಡಬೇಕು ತೋಚದೆ ತಲೆ ಮೇಲೆ ಕೈ ಹೊತ್ತು ಕೂತವನ ಹುಡುಕಿ ಬಂದ ಅವನ ತಂದೆ, ಬೇಗ ಬಾ, ಆಶ್ರಮದಿಂದ ಫೋನ್ ಬಂದಿತ್ತು. ನಿನ್ನ ಅಜ್ಜಿಗೆ ಸೀರಿಯಸ್ ಆಗಿದೆಯಂತೆ, ಆಸ್ಪತ್ರೆಗೆ ಹೋಗಬೇಕು. ಕೇಳಿದ್ರೆ ತಲೆ ಆಡಿಸಿ ಹೂ ಅಂದವನು ಕಾರ್ ಕೀ ಹಿಡಿದು ತನ್ನ ಅಪ್ಪನ ಜೊತೆಗೆ ಮನೆಯಿಂದ ಹೊರಟ. ಮುರಳಿ ಅವರು ಮಗನ ಜೊತೆಗೆ ವೃದ್ಧಾಶ್ರಮದವರು ತಿಳಿಸಿದ ಆಸ್ಪತ್ರೆಗೆ ಧಾವಿಸಿ ಬಂದು ನೋಡಲು ವಯೋಸಹಜ ಅನಾರೋಗ್ಯದಿಂದ ಬಳಲುತ್ತಿದ್ದ ತನ್ನ ತಾಯಿ ಈಗ ಬಹಳವೇ ದುರ್ಬಲ ಸ್ಥಿತಿಗೆ ಬಂದಿರುವುದನ್ನು ಕಂಡು ಕನಲಿ ಹೋದರು. ಹೆಚ್ಚು ಅಂದರೆ ಇನ್ನೊಂದು ವಾರ ಅಷ್ಟೆ, ನೆಂಟರಿಗೆಲ್ಲ ತಿಳಿಸಿಬಿಡಿ. ಡಾಕ್ಟರ್ ಮಾತು ಕೇಳಿ ಮುರಳಿ ಅವರು ಕಾರಿಡಾರ್ನಲ್ಲಿದ್ದ ಕುರ್ಚಿಯಲ್ಲಿ ಕುಸಿದು ಕೂತುಬಿಟ್ರು. ಅಪ್ಪ ಪ್ಲೀಸ್, ನೀವೇ ಹೀಗೆ ಧೈರ್ಯಗೆಟ್ಟರೆ ಹೇಗೆ? ನಿತಿನ್ ತನ್ನ ಅಪ್ಪನ ಬೆನ್ನು ನೇವರಿಸಿ ಸಮಾಧಾನ ಮಾಡಿದ. ಮಗನ ಕೈ ಹಿಡಿದು ಕಣ್ಣಿಗೆ ಒತ್ತಿಕೊಂಡ ಮುರಳಿ ಅವರು, ನಿನ್ನಿಂದ ನನಗೊಂದು ಸಹಾಯ ಆಗಬೇಕು ಮಗನೇ, ಕೇಳಿದ್ರು. ಹೇಳಿ ಅಪ್ಪ, ಅವನು ಕಣ್ಣು ತೊಡೆದು ಹೇಳಿದ. ಮದುವೆ ಗೊತ್ತಾದ ತಕ್ಷಣ ಹೆಂಡತಿ ಜೊತೆಗೆ ಅವಳ ಅರಮನೆಗೆ ಹೋಗಿ ವಾಸ ಮಾಡುವ ಆಸೆಯಲ್ಲಿ ಅಮ್ಮನ್ನ ವೃದ್ಧಾಶ್ರಮಕ್ಕೆ ಸೇರಿಸಿಬಿಟ್ಟೆ. ಪಾಪ ಅಮ್ಮ ಒಂದು ಸಲವೂ ಯಾಕೆ ಹೀಗೆ ಮಾಡಿದೆ ಅಂತ ಬೇಸರ ಪಟ್ಕೊಳ್ಳಿಲ್ಲ. ಬದಲಿಗೆ ಹೆಂಡತಿ ಮನೆಗೆ ಹೋಗಿ ಇರಬೇಡ, ನೀನೇ ಬೇರೆ ಮನೆ ಮಾಡಿ ಅವಳನ್ನು ನಿನ್ನ ಮನೆ ತುಂಬಿಸ್ಕೊ, ಹೇಗಿದ್ರೂ ನಾನೇನು ನಿನ್ನ ಜೊತೆಗೆ ಇರಲ್ವಲ್ಲ ಅಂತ ಪರಿಪರಿಯಾಗಿ ನನಗೆ ಬುದ್ಧಿ ಹೇಳಿದರು. ಆದರೆ ನಾನು ನನ್ನದೇ ಕಲ್ಪನೆಯ ಲೋಕದಲ್ಲಿ ಕಳೆದು ಹೋಗಿದ್ದೆ. ಆದರೆ ನಾನೀಗ ಆ ಹಳೆಯ ಮುರುಳಿಯಾಗಿ ಉಳಿದಿಲ್ಲ ನಿತಿನ್. ಕೊನೆಗಾಲದಲ್ಲಾದರೂ ಅಮ್ಮನ್ನು ನನ್ನ ಜೊತೆಗೆ ಇರಿಸ್ಕೊಂಡು
ಚೆನ್ನಾಗಿ ನೋಡ್ಕೊಳ್ಬೇಕೆಂಬ ಆಸೆ. ಆದರೆ ಇವರನ್ನು ಮನೆಗೆ ಕರೆದುಕೊಂಡು ಹೋದರೆ ನಿಮ್ಮಮ್ಮ ಖಂಡಿತ ನನ್ನನ್ನು ಮನೆಯೊಳಗೆ ಬಿಟ್ಕೊಳ್ಳಲ್ಲ. ಅದಕ್ಕೆ ನೀನೇ ನಿನ್ನ ಅಮ್ಮನ ಹತ್ರ ಮಾತಾಡಿ ಒಪ್ಪಿಸ್ತೀಯಾ ಪ್ಲೀಸ್ ಕಂದ, ಮಗನ ಮುಂದೆ ಕೈ ಮುಗಿದು ಬೇಡಿಕೊಂಡ್ರು. ಅಪ್ಪನ ಆಸೆಗೆ ಇಲ್ಲ ಅನ್ನೋಕ್ಕಾಗದೆ ಒಪ್ಪಿಗೆ ಏನೋ ಸೂಚಿಸಿಬಿಟ್ಟ. ಆದರೆ ತನ್ನ ಅಜ್ಜಿಯನ್ನು ಕಂಡ್ರೆ ಅಮ್ಮನಿಗೆ ಅಷ್ಟಕ್ಕಷ್ಟೇ ಅನ್ನೋದು ನಿತಿನ್ಗೂ ತಿಳಿದಿತ್ತು. ಹಬ್ಬ ಹಾಗೆ ವಿಶೇಷ ದಿನಗಳಲ್ಲಿ ಮುರಳಿ ಅವರು ವೃದ್ಧಾಶ್ರಮಕ್ಕೆ ಹೋಗಿ ಅವರ ತಾಯಿನ ಭೇಟಿಯಾಗಿ ಬರ್ತಿದ್ರು. ಆದರೆ ಎಂದೂ ಕಿಶೋರಿ ಅವರ ಗಂಡನ ಜೊತೆಗೆ ಆಶ್ರಮಕ್ಕೆ ಹೋಗುವುದನ್ನು ಕಂಡಿಲ್ಲ ನಿತಿನ್. ಭೇಟಿಯಾಗುವುದು ದೂರದ ಮಾತು, ಅತ್ತೆ ಜೊತೆಗೆ ಫೋನ್ನಲ್ಲಿ ಸಹ ಮಾತಾಡಿದ್ದನ್ನು ಕಂಡಿಲ್ಲ. ಅದಕ್ಕೆ ತಕ್ಷಣ ಗೌತಮಿಗೆ ಕರೆ ಮಾಡಿದ. ರಾತ್ರಿ ಆದರೂ ಗಂಡ ಮನೆಗೆ ಹಿಂತಿರುಗಿಲ್ಲ ಅನ್ನೋ ಸಣ್ಣ ಭಯ ಮನೆಯ ಮೂಲೆಯಲ್ಲಿ ಕಾಡ್ತಿದ್ರು. ಅವನಿಗೆ ಫೋನ್ ಮಾಡಿ ಎಲ್ಲಿದ್ದೀರಾ ಅಂತ ವಿಚಾರಿಸಿಕೊಳ್ಳುವ ಮನಸ್ಸಿರಲಿಲ್ಲ ಹುಡುಗಿಗೆ. ಈಗ ಅವನಿಂದಲೇ ಬಂದ ಕರೆಯನ್ನು ಸ್ವೀಕರಿಸಿ ಗತ್ತಿನಲ್ಲೇ ಮಾತನಾಡುತ್ತಾ ಇದ್ದರೂ ಸದ್ಯ ಸೇಫ್ ಆಗಿದ್ದಾರಲ್ಲ ಅನ್ನೋ ನಿರಾಳತೆ ಮೂಡಿತ್ತು. ನಿನ್ನಿಂದ ಒಂದು ಸಹಾಯ ಆಗಬೇಕು ಎಂದು ತನ್ನ ತಂದೆಯ ಆಸೆಯನ್ನು ಅವಳ ಮುಂದೆ ಮಂಡಿಸಿದ. ಸರಿ, ನಾಳೆ ಬೆಳಗ್ಗೆ ನಿಮ್ಮ ಅಜ್ಜಿನ ಡಿಸ್ಚಾರ್ಜ್ ಮಾಡಿಸ್ಕೊಂಡು ನೇರ ಇಲ್ಲಿ ಕರೆದುಕೊಂಡು ಬನ್ನಿ. ಅದು ಯಾರು ನಿಮ್ಮನ್ನು ತಡೀತಾರೆ ನಾನು ನೋಡ್ತೀನಿ ಹೇಳಿ ಕರೆ ಕಟ್ ಮಾಡಿದವಳ ತುಟಿ ಮೇಲೆ ತನ್ನ ಅತ್ತೆಯ ಸೋಲು ನೆನೆದು ಸಣ್ಣ ನಗು ಮೂಡಿತು. ಅಂತೂ ಗೌತಮಿ ತನ್ನ ಗಂಡನಿಗೆ ಮಾತು ಕೊಟ್ಟಂತೆ ಅದಾಗಲೇ ಅವಳ ಅತ್ತೆ ಕಿಶೋರಿ ಅವಳ ಬಳಿ ತನ್ನ ಮಾವನ ತಾಯಿ ಅವರ ಕೊನೆಗಾಲದ ದಿನಗಳನ್ನು ಇದೇ ಮನೆಯಲ್ಲಿ ಕಳೆಯುತ್ತಾರೆ, ನಿಮ್ಗೆ ಅದಿಷ್ಟ ಇಲ್ಲ ಅಂದರೆ ನೀವೇ ಬೇಕಾದರೆ ಈ ಮನೆ ಬಿಟ್ಟು ಹೋಗಬಹುದು ಎಂದು ಮತ್ತೆ ಪೊಲೀಸ್ಗೆ ದೂರು ಕೊಡುವ ವಿಚಾರ ತೆಗೆದೇ ಬೆದರಿಸಿದ್ಲು. 1 ತಿಂಗಳ ತಮ್ಮ ಕಾರಾಗೃಹ ವಾಸದಲ್ಲಿ ತಮಗಿದ್ದ ಅಹಂಕಾರ ಬಹುಪಾಲು ಕರಗಿ ಹೋಗಿದ್ದು ಅಲ್ಲದೆ ಮತ್ತೆ ತಪ್ಪು ಮಾಡಿ ಪೊಲೀಸ್ ಕೈಗೆ ಯಾವುದೇ ಕಾರಣಕ್ಕೂ ಸಿಕ್ಕಿ ಹಾಕಿಕೊಳ್ಳಬಾರದು ಅನ್ನೋ ಸಂಕಲ್ಪ ಮಾಡಿಬಿಟ್ಟಿದ್ದಾರೆ ಕಿಶೋರಿ. ಅವರ ಭಯವನ್ನರಿತ ಗೌತಮಿ ಮಾತಿಗೂ ಪೊಲೀಸ್ಗೆ ದೂರು ಕೊಡ್ತೀನಿ ಅನ್ನೋ ಬೆದರಿಕೆ ಹಾಕಿ ತನಗೆ ಬೇಕಾದ ಕೆಲಸಗಳನ್ನು ಮಾಡಿಸಿಕೊಳ್ಳುತ್ತಾ ಇರುವಳು. ಅಂತೂ ಮುರಳಿ ಅವರು ತಮ್ಮ ಆಸೆಯಂತೆ ಅವರ ತಾಯಿಯನ್ನು ತಮ್ಮ ಮನೆಗೆ ಕರೆದುಕೊಂಡು ಗೆಸ್ಟ್ ರೂಮ್ನಲ್ಲಿ ಇರಿಸಿ ಅವರು ಮಲಗಿದ್ದ ಕಡೆಗೆ ತಾವೇ ಎಲ್ಲ ಸೇವೆ ಮಾಡುತ್ತಾ ಉಳಿದರು. ಮಾವ ಬೇಕಾದರೆ ಒಬ್ಬರು ನರ್ಸ್ನ ನೇಮಕ ಮಾಡೋಣವಾ? ಎದ್ದು ಓಡಾಡಲು ಆಗದ ಸ್ಥಿತಿಯಲ್ಲಿ ಇರುವ ಅಜ್ಜಿಯನ್ನು ಕಂಡು ತನ್ನ ಪರಿಚಯದ ಡಾಕ್ಟರ್ ಬಳಿ ಯಾರಾದರೂ ಹೋಮ್ ನರ್ಸ್ ಸಿಗ್ತಾರ ಕೇಳಿ ನೋಡ್ತೀನಿ ಅಂತ ಹೇಳಿದ್ಲು ಗೌತಮಿ. ಬೇಡಮ್ಮ, ಇಷ್ಟು ವರ್ಷ ಇವರ ಮಗನಾಗಿ ನಾನು ಯಾವ ಕರ್ತವ್ಯವನ್ನು ಮಾಡಿಲ್ಲ. ಈಗ ಕೊನೆಗಾಲದಲ್ಲಾದರೂ ಇವರ ಸೇವೆ ಮಾಡಿ ಸ್ವಲ್ಪವಾದರೂ ನಾನು ಮಾಡಿರುವ ಪಾಪವನ್ನು ತೊಡೆದುಕೊಳ್ತೀನಿ ಹೇಳಿದರು. ಮುರಳಿ ಅವರು ತಮ್ಮ ತಾಯಿಯನ್ನು ಮನೆಗೆ ಕರೆತಂದು ಆಗಲೇ 10 ದಿನಗಳ ಕಾಲ ಸರಿದಿತ್ತು. ಮನೆ ತುಂಬ ಮುಖ ದುಮ್ಮಿಸಿಕೊಂಡೇ ಓಡಾಡುತ್ತಾ ಇದ್ದ ಕಿಶೋರಿ ಅವರು ಒಂದು ದಿನಕ್ಕೂ ಗೆಸ್ಟ್ ರೂಮ್ಗೆ ಹೋಗಿ ಔಪಚಾರಿಕತೆಗೆ ಆದರೂ ಹೇಗಿದ್ದೀರಾ ಅಂತ ಅವರ ಅತ್ತೆಯನ್ನು ಕೇಳುವ ಗೋಜಿಗೆ ಹೋಗಲಿಲ್ಲ. ಆದರೆ ಸೊಸೆಯ ಮೇಲಿನ ಭಯದಿಂದ ಗಂಡನ ಜೊತೆಗೆ ಜಗಳ ಆಡದೆ ಮನಸ್ಸಿನಲ್ಲೇ ಇವರೇ ವೇಸ್ಟ್ ಬಾಡಿ, ಇವರ ಜೊತೆಗೆ ಇವರಮ್ಮ ಬೇರೆ ಗೊಣಗಿಕೊಳ್ಳುತ್ತಾ ಇದ್ದರು. ಮಗನ ಆರೈಕೆಯಲ್ಲಿ ತಾಯಿಯ ಜೀವಕ್ಕೆ ತಂಪೆರೆದಂತಾಗಿತ್ತು. ಅಂದು ಬೆಳಗ್ಗೆ ಮುರಳಿ ಅವರೇ ಕೈಯಾರೆ ಅವರ ತಾಯಿಗೆ ತಿಂಡಿ ತಿನ್ನಿಸಿ ಮಾತ್ರೆ ಕೊಟ್ಟು ಅವರ ಬಾಯಿ ಒರೆಸಿ ಮಲಗ್ತೀರಾ ಇಲ್ಲ ಸ್ವಲ್ಪ ಹೊತ್ತು ಹೀಗೆ ಮಂಚಕ್ಕೆ ಹೊರಗೆ ಕೂತಿರ್ತೀರ ಕೇಳಿದ್ರೆ ಯಾಕೋ ಸುಸ್ತು ಮಗ, ಮಲಗ್ತೀನಿ ಎಂದು ಹೇಳಿ ಮಗ ಮಲಗಲು ಸಹಾಯ ಮಾಡುತ್ತಲೇ ಅವರ ಕೈಯನ್ನು ಮಗನ ತಲೆ ಮೇಲೆ ಇರಿಸಿ 100 ಕಾಲ ತಣ್ಣಗಿರು ಮಗನೇ ಹೇಳಿ ಕ್ಷಣಾರ್ಧದಲ್ಲಿ ತಮ್ಮ ಕೊನೆ ಉಸಿರೆಳೆದರು. ಮುರಳಿ ಅವರಿಗಂತೂ ತಮ್ಮ ತಾಯಿ ಅವರನ್ನು ಅಗಲಿಬಿಟ್ರು ಅನ್ನೋ ಸತ್ಯವನ್ನು ಅರಗಿಸಿಕೊಳ್ಳಲೇ ಆಗುತ್ತಿಲ್ಲ. ಸಣ್ಣ ಮಗುವಿನಂತೆ ಬಿಕ್ಕಿ ಬಿಕ್ಕಿ ಹತ್ತುಬಿಟ್ರು. ಮಾವನ ಅಳು ಕೇಳಿ ಗೌತಮಿ ರೂಮಿಗೆ ಓಡಿ ಬಂದು ನೋಡಿ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಿತಿನ್ ಡಾಕ್ಟರ್ಗೆ ಬರೋ ಕೇಳಿ ಎಂದವಳು ದೀಗ ಉಸಿರನ್ನು ಹೊರದಬ್ಬಿ ಆರುಷಿ ಮೊಬೈಲ್ಗೆ ಕರೆ ಮಾಡಿದ್ಲು. ಈ ಹಿಂದೆ ತನ್ನ ಬಟ್ಟೆ ಎಕ್ಸ್ಚೇಂಜ್ ಮಾಡಿಸುವ ಸಲುವಾಗಿ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯ ಮ್ಯಾನೇಜರ್ ಅಂದರೆ ಆರುಷಿಗೆ ಕರೆ ಮಾಡಿ ಅದೊಂದು ಸಣ್ಣ ವಿಷಯಕ್ಕೆ ಅವಳ ಮೇಲೆ ಅದೆಷ್ಟು ಜೋರು ಜಗಳ ಮಾಡಿದ್ರು. ಅದರ ನಂತರ ತನ್ನ ಮದುವೆಯ ವರಪೂಜೆ ಶಾಸ್ತ್ರದಲ್ಲಿ ಇವಳ ಅತ್ತೆ ಆ ಹುಡುಗಿಯನ್ನು ಅವಮಾನಿಸಿದ ರೀತಿ ಕಂಡು ಆರುಷಿ ಮೇಲೆ ಕನಿಕರ ಮೂಡಿತ್ತು.
ಆ ದಿನದ ನಂತರ ಇವರಿಬ್ಬರ ಭೇಟಿ ಆಗಿಲ್ಲದಿದ್ದರೂ ದಿನಕ್ಕೊಂದು ಸಲವಾದರೂ ಆರುಷಿ ಬಗ್ಗೆ ಯೋಚಿಸುತ್ತಾ ಇದ್ದ ಗೌತಮಿ ಇಂದು ಅವಳ ಅಜ್ಜಿ ದೈವಾಧೀನರಾದರು ಅನ್ನೋ ಸುದ್ದಿಯನ್ನು ಆರುಷಿ ಕಿವಿಗೆ ಮುಟ್ಟಿಸುವುದು ತನ್ನ ಕರ್ತವ್ಯ ಅಂತ ತಿಳಿದು ಅವಳಿಗೆ ಕರೆ ಮಾಡಿದ್ಲು. ತಿಂಡಿ ತಿಂದು ಮೊದಲು ತಾನು ಚಿಂಟುನ ಸ್ಕೂಲ್ಗೆ ಡ್ರಾಪ್ ಮಾಡಿ ಬರ್ತೀನಿ, ಆಮೇಲೆ ನಾವು ಒಟ್ಟಿಗೆ ಆಫೀಸ್ಗೆ ಹೋಗೋಣ ಅಂತ ಹೇಳಿ ಓಜಸ್ ಚಿಂಟುಗೆ ಶೂಸ್ ತೊಡಿಸುತ್ತಾ ಇರುವಾಗ ಆರುಷಿ ಮೊಬೈಲ್ ಸದ್ದು ಮಾಡಿತ್ತು. ಸ್ಕ್ರೀನ್ ಮೇಲೆ ಗೌತಮಿ ಹೆಸರನ್ನು ಕಂಡು ಚಂದ್ರ, ಗೌತಮಿ ಕಾಲ್ ಮಾಡ್ತಾ ಇದ್ದಾರೆ. ಅವಳ ಹೆಸರನ್ನು ಕಂಡು ಆರುಷಿಗೆ ಗೊಂದಲ, ಆಶ್ಚರ್ಯವಾಯಿತು. ನಾನೇ ಅದೇನು ಕೇಳಿ ನೋಡ್ತೀನಿ ಹೇಳಿ ತಾನೇ ಎದ್ದು ಬಂದು ಕರೆ ಸ್ವೀಕರಿಸಿ ವಿಷಯ ತಿಳಿಯುತ್ತಲೇ ತನ್ನ ಅತ್ತೆ ಮಾವ ಹಾಗೆ ಆರುಷಿಗೆ ವಿಷಯ ತಿಳಿಸಿದ. ಎಷ್ಟೇ ಆದರೂ ಹೆತ್ತ ತಾಯಿ, ಅವರು ಹಗಲಿದ ಸುದ್ದಿ ಕೇಳುತ್ತಲೇ ಬಿಕ್ಕಿ ಬಿಕ್ಕಿ ಅತ್ತುಬಿಟ್ರು ಜಲಜಾ ಕುಮಾರ್. ಆರುಷಿ ಇಬ್ಬರು ಅವರಿಗೆ ಎಷ್ಟು ಸಮಾಧಾನ ಮಾಡಿದ್ರೂ ಅವರ ದುಃಖ ಕಡಿಮೆ ಆಗುತ್ತಲೇ ಇಲ್ಲ. ಅಮ್ಮನ ಮುಖ ದರ್ಶನ ಮಾಡೋಕ್ಕೆ ಆಗದಷ್ಟು ನತದೃಷ್ಟೆ ನಾನು. ಹಣೆ ಚಿಚ್ಚಿಕೊಂಡು ತಮ್ಮ ಬೇಸರ ಹೊರಹಾಕುತ್ತಾ ಇದ್ದ ಜಲಜಾ ಅವರಿಗೆ ಸಮಾಧಾನ ಮಾಡಿದ ಓಜಸ್. ಅತ್ತೆ, ನಿಮ್ಮ ತಾಯಿಯ ಅಂತಿಮ ದರ್ಶನ ಮಾಡೋದು ನಿಮ್ಮ ಹಕ್ಕು, ಅದನ್ನು ಯಾರಿಂದಲೂ ತಡೆಯೋಕ್ಕೆ ಆಗಲ್ಲ. ಬನ್ನಿ, ಈಗಲೇ ಮುರಳಿ ಅಂಕಲ್ ಮನೆಗೆ ಹೋಗಿ ಬರೋಣ. ಮಾವ, ಚಿಂಟು ಡ್ರೆಸ್ ಚೇಂಜ್ ಮಾಡಿ, ನಾನು ಅಷ್ಟರಲ್ಲಿ ಕ್ಯಾಬ್ ಬುಕ್ ಮಾಡ್ತೀನಿ. ಆರು, ನೀನು ಬರ್ತೀಯಾ ಇಲ್ಲ ಮನೆಯಲ್ಲೇ ಇರ್ತೀಯಾ? ಈ ಟೈಮ್ನಲ್ಲಿ ಸ್ಟ್ರೆಸ್ ಆಗೋದು ಒಳ್ಳೆಯದಲ್ಲ ಅಲ್ವಾ? ಅದಕ್ಕೆ ಕೇಳಿದೆ. ಓಜಸ್ ಮಾತಿಗೆ ತಾನು ಜೊತೆಗೆ ಬರ್ತೀನಿ, ತನಗೂ ಅಜ್ಜಿಯ ಮುಖ ದರ್ಶನ ಮಾಡುವ ಹಂಬಲವಿದೆ ಎಂದು ಹೇಳಿದಾಗ ಒಪ್ಪಿ ಕ್ಯಾಬ್ ಬುಕ್ ಮಾಡಿದವನು ಚಿಂಟುಗೆ ಅರ್ಥ ಆಗುವ ಹಾಗೆ ನಿನ್ನ ಮುತ್ತಜ್ಜಿ ದೇವರ ಊರಿಗೆ ಪಯಣ ಬೆಳೆಸಿದರು ಎಂದು ಹೇಳಿದ. ಅಲ್ಲಿಗೆ ಹೋದಾಗ ಮಗು ಭಯಪಡುವುದಾಗಲಿ ಅಥವಾ ನೂರಾರು ಪ್ರಶ್ನೆಗಳನ್ನು ಕೇಳುವುದಾಗಲಿ ಮಾಡದೇ ಇರಲಿ ಎಂದು ಎಚ್ಚರಿಕೆ ವಹಿಸಿದ್ದ. ಕಿಶೋರಿ ಅವರು ಅತ್ತೆ ತೀರಿಕೊಂಡ ವಿಷಯ ತಿಳಿದಾಗಿನಿಂದ ಮನೆಯವರು ಏನಾದರೂ ಮಾಡಿಕೊಳ್ಳಿ, ನನಗೂ ಇದಕ್ಕೂ ಸಂಬಂಧವಿಲ್ಲ ಅಂತ ತಮ್ಮ ರೂಮ್ ಸೇರಿ ಬಿಟ್ಟಿದ್ರು. ಅವರ ಅನುಪಸ್ಥಿತಿ ಮುರಳಿ ಅವರಿಗೆ ಬೇಸರವೇನೂ ಮೂಡಿಸಲಿಲ್ಲ. ಸದ್ಯ ಕೊಂಕು ಮಾತಾಡಿ ಕಿರಿಕಿರಿ ಮಾಡೋದಕ್ಕಿಂತ ಹೀಗೆ ಅವಳ ಪಾಡಿಗೆ ಅವಳು ದೂರ ಉಳಿಯುವುದೇ ಒಳ್ಳೆಯದು ಹೇಳಿಕೊಂಡು ಮುಂದಿನ ಕಾರ್ಯಗಳತ್ತ ಮುಖ ಮಾಡಿದ್ರು. ತನ್ನ ಜೊತೆಗಿನ ಸಂಬಂಧವನ್ನೇ ಕಸಿದುಕೊಂಡು ಬಿಟ್ಟಿದ್ದ ತಂಗಿ ಇಂದು ಪರಿವಾರ ಸಮೇತ ಬಂದಿರುವುದನ್ನು ಕಂಡು ಭಾವುಕರಾಗಿ ಬಿಟ್ಟರು. ಆರುಷಿ ತಮ್ಮ ಮೇಲೆ ಕೇಸ್ ಹಾಕಿ ಜೈಲು ಸೇರುವಂತೆ ಮಾಡಿದ್ಲು ಅನ್ನುವ ಬೇಸರವನ್ನು ಸಹ ಮರೆತು ತಂಗಿಯನ್ನು ಬಳಸಿ ಅಮ್ಮ, ಕೊನೆಗೂ ಅವಳ ಹೃದಯ ಎಷ್ಟು ವಿಶಾಲವಾದದ್ದು ಅಂತ ನಿರೂಪಿಸಿಬಿಟ್ಲು. ಅವಳಿಗೆ ನಾನೇ ಮಗನಾಗಿ ಯಾವ ಸುಖ ಸಂತೋಷ ಸವಲತ್ತು ಕೊಡದೇ ಇದ್ದರೂ ಅವಳು ಹೋಗುವಾಗ ನನಗೆ ಒಳ್ಳೆಯದಾಗಲಿ ಅಂತಲೇ ಆಶೀರ್ವಾದ ಮಾಡಿದ್ಲು. ಬಿಕ್ಕಿ ಬಿಕ್ಕಿ ಹತ್ತುಬಿಟ್ರು. ಅಣ್ಣನ ಅಳು ತಂಗಿಯ ದುಃಖವನ್ನು ಹೆಚ್ಚಿಸಿತ್ತು. ಮನೆಯ ಸದಸ್ಯರ ಮನಸ್ಥಿತಿ ದುಃಖದ ಮಡುವಿನಲ್ಲಿ ಮುಳುಗಿದ್ರೆ ಎಲ್ಲರನ್ನೂ ಪಿಳಿಪಿಳಿ ನೋಡುತ್ತಿದ್ದ ಚಿಂಟು ಹಾಗೆ ಆರುಷಿಗೆ ಓಜಸ್ ಅಜ್ಜಿ ಮುಖ ನೋಡಿ ಆಯ್ತಲ್ಲ, ಬನ್ನಿ ಹೊರಗೆ ಕೂತಿರೋಣ ಹೇಳಿ ಮಡದಿ ಮಗನ ಜೊತೆಗೆ ಮನೆ ಹೊರಗೆ ನಡೆದು ಬಿಟ್ಟರೆ ಅವನನ್ನೇ ಹಿಂಬಾಲಿಸಿದ ನಿತಿನ್ ನಮ್ಮ ಮಧ್ಯ ಇರುವ ಮನಸ್ತಾಪನೆಲ್ಲ ಮರೆತು ಅತ್ತೆನ ಕರ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ಸ್ ಓಜು ಹೇಳ್ದ. ನಿನ್ನ ಥ್ಯಾಂಕ್ಸ್ ಯಾರಿಗೂ ಬೇಕು, ಹೋಗಿ ನಿನ್ನ ಅಪ್ಪ ಹಾಗೆ ನಿನ್ನ ಅತ್ತೆ ಜೊತೆಗೆ ನಿಂತು ಅವರಿಗೆ ಸಮಾಧಾನ ಮಾಡಿ ಮುಂದಿನ ಕೆಲಸಗಳ ಕಡೆ ಗಮನ ಕೊಡು. ನಾನು ಇಲ್ಲೇ ಹೊರಗೆ ಇರ್ತೀನಿ. ನನ್ನ ಮಗ ಇನ್ನೂ ಚಿಕ್ಕವನು, ಹಾಗೆ ನನ್ನ ಹೆಂಡತಿ ಪ್ರೆಗ್ನೆಂಟ್. ಒಳಗಿನ ವಾತಾವರಣ ಇವರಿಬ್ಬರಿಗೂ ಅಷ್ಟು ಒಳ್ಳೆಯದಲ್ಲ ಹೇಳಿದ್ರೆ ಗೌತಮಿ ಆರುಷಿಗೆ ಕುಳಿತುಕೊಳ್ಳಲು ಕುರ್ಚಿ ತಂದು ಹಾಕಿ, ಆರು ಇಲ್ಲೇ ಕೂತಿರು, ಚಿಂಟು ಅಮ್ಮನ ಜೊತೆಗೆ ಇಲ್ಲೇ ಕೂತಿರ್ತೀಯಾ? ಇಲ್ಲ ನಿದ್ದೆ ಬರ್ತಾ ಇದೆ ಅಂದರೆ ಮೇಲೆ ನನ್ನ ರೂಮ್ಗೆ ಹೋಗಿ ಅಲ್ಲಿ ಮಲಗಬಹುದು. ಮಗು ಮುಂಕಾದ ಮುಖ ಕಂಡು ಕೇಳಿದ್ಲು. ನಿದ್ದೆ ಬರ್ತಿಲ್ಲ, ನಾನು ಅಪ್ಪ ಅಮ್ಮ ಚಿಂತೆ ಜೊತೆ ಇಲ್ಲೇ ಇರ್ತೀನಿ ಹೇಳಿದ್ರೆ ನಸು ನಕ್ಕು ಅವನ ಕೆನ್ನೆ ಸವರಿ ಆಯ್ತು ಕಂದ, ಏನು ಬೇಕಾದರೂ ನನ್ನೇ ಕೇಳು ಎಂದು ಹೇಳಿ ಗೌತಮಿ ಮನೆ ಒಳಗೆ ನಡೆದ್ರೆ ಆರುಷಿ ಕಡೆಗೆ ಅಚ್ಚರಿಯ ಮುಖ ಮಾಡಿ ನೋಡಿದ ಓಜಸ್ ಇದೇನೆ ಶಕೀಲ ಹೋಗಿ ಸಾವಿತ್ರಿ ಆಗಿಬಿಟ್ಟಿದ್ದಾರೆ ಹೇಳಿದ.
ಅವನ ಕಡೆಗೆ ಉರಿ ನೋಟ ಬೀರಿ ಸುಮ್ಮನಿರಿ ಅನ್ನುವಂತೆ ಆರುಷಿ ಸನ್ನೆ ಮಾಡಿದ್ರೆ, ಅಯ್ಯೋ ಇರೋದನ್ನು ತಾನೇ ಹೇಳ್ದೆ, ಅದಕ್ಕೂ ಯಾಕೆ ಕ್ಯೂಟಿ ಸಿಡಿ ಅಂತೀಯ ಹೇಳಿದವನು ತನ್ನ ಅತ್ತೆ ಹಾಗೆ ಅವರ ಅಣ್ಣನ ಅಳುವ ಧ್ವನಿ ಕೇಳಿ ಇದ್ದಾಗ ಕೇರ್ ಮಾಡಲಿಲ್ಲ, ಈಗ ಎಷ್ಟು ಹತ್ರೂ ಅವರೇನು ಎದ್ದು ಬರಲ್ಲ, ಹೀಗೆ ಆದರೆ ಮುಂದಿನ ಕೆಲಸಗಳನ್ನು ಇವರು ಮಾಡಿದ ಹಾಗೆ ಎಂದು ಗೊಣಗಿಕೊಂಡು ಆರುಷಿಗೆ ಇಲ್ಲೇ ಕುಳಿತಿರುವಂತೆ ತಿಳಿಸಿ ತಾನು ಮನೆಯೊಳಗೆ ನಡೆದ. ಓಜಸ್ ತನ್ನ ಗೆಳೆಯನ ಜೊತೆಗಿನ ಮನಸ್ತಾಪವನ್ನೆಲ್ಲ ಸದ್ಯಕ್ಕೆ ಮರೆತಂತೆ ಅವನ ಜೊತೆಗೆ ಸಹಾಯಕ್ಕೆ ನಿಂತು ಇಡೀ ಜೀವಕ್ಕೆ ಶಾಂತಿ ಸಿಗಲಿ ಎಂದು ಶಾಸ್ತ್ರೋಕ್ತವಾಗಿ ಅವನನ್ನು ಬೀಳ್ಕೊಟ್ಟ ನಂತರ ನಿತಿನ್ಗೆ ತಿಳಿಸಿ ತನ್ನ ಮನೆಯವರೊಂದಿಗೆ ಹೊರಟು ನಿಂತಾಗ ಗೌತಮಿ, ಜಲಜಾ ಹಾಗೆ ಕುಮಾರ್ ಅವರಿಗೆ ತಮ್ಮ ಜೊತೆಗೆ ಉಳಿದುಕೊಂಡು 13 ದಿನಗಳ ಕಾಲ ನಡೆಯುವ ಅವರ ತಾಯಿಯ ಕಾರ್ಯಗಳಲ್ಲಿ ಪಾಲ್ಗೊಂಡ್ರೆ ಆ ತಾಯಿ ಆತ್ಮಕ್ಕೂ ಶಾಂತಿ ಸಿಗುತ್ತದೆ ಎಂದು ಹೇಳಿದರು. ಆದರೆ ಒಮ್ಮೆ ಮುರಿದ ಮನಸ್ಸು ಮತ್ತೆ ಆತ್ಮೀಯವಾಗಿ ಬೆಸೆದುಕೊಳ್ಳಲು ಸಾಧ್ಯವೇ ಇಲ್ಲ. ಕೊನೆ ಸಲ ತಾಯಿಯ ಮುಖ ದರ್ಶನ ಮಾಡುವ ಸಲುವಾಗಿ ಬಂದಿದ್ದೆ ಹೊರತು ಮುರಳಿ ಅವರ ಬೇಜವಾಬ್ದಾರಿತನ ಹಾಗೆ ಕಿಶೋರಿ ಅವರು ಮಾಡಿರುವ ಅವಮಾನಗಳನ್ನು ಮರೆತು ಮತ್ತೆ ತವರಿನ ಜೊತೆಗೆ ಒಡನಾಟ ಬೆಳೆಸಿಕೊಳ್ಳಲು ಅಲ್ಲ ಅಂತ ಹೇಳಿ ಮಗಳು ಅಳಿಯನ ಜೊತೆಗೆ ಹೊರಟು ನಿಂತ ಜಲಜಾ ಅವರು ಗೌತಮಿ ಮೊಗ ಸವರಿ, ನಮ್ಮ ನಿತಿನ್ ನಿನ್ನ ಕೈ ಹಿಡಿಯೋಕೆ ಅದೃಷ್ಟ ಮಾಡಿದ್ದ, 100 ಕಾಲ ಇಬ್ಬರು ಸಂತೋಷವಾಗಿರಿ ಮನಸಾರೆ ಆಶೀರ್ವಾದ ಮಾಡಿ ಹೊರಟರು. ಮನೆಗೆ ಬಂದಿದ್ದ ನೆಂಟರೆಲ್ಲ ಹೊರಟ ಮೇಲೆ ಮುರಳಿ ಅವರು ಗೆಸ್ಟ್ ರೂಮ್ ಹೊಕ್ಕು ತಾಯಿಯ ನೆನಪಲ್ಲೇ ಕಣ್ಣೀರು ಹಾಕುತ್ತಾ ಸುಮ್ಮನೆ ಕುಳಿತು ಬಿಟ್ರು. ಗೌತಮಿ ಸಹ ಸ್ನಾನದ ನಂತರ ತನ್ನ ಅಮ್ಮನಿಗೆ ಕರೆ ಮಾಡಿ ಅಡಿಗೆಯವರ ಕೈಯಲ್ಲಿ ಊಟ ಕಳುಹಿಸಿಕೊಡಲು ಹೇಳಿ ಬೆಳಗ್ಗೆಯಿಂದ ಮೈ ಮನಸ್ಸು ಹೈರಾಣಾಗಿದ್ದ ಕಾರಣ ಅಲ್ಲದೆ ಸಣ್ಣದಾಗಿ ತಲೆನೋವು ಕಾಣಿಸಿಕೊಂಡಿದ್ದಕ್ಕೆ ದಿಂಬಿಗೆ ತಲೆ ಕೊಟ್ಟು ಕಣ್ಣು ಮುಚ್ಚಿ ಮಲಗಿಬಿಟ್ಲು. ತಾನು ಫ್ರೆಶ್ ಆಗಿ ಅಡಿಗೆಯವರು ತಂದುಕೊಟ್ಟ ಊಟವನ್ನು ಅಡುಗೆ ಮನೆಯಲ್ಲಿಟ್ಟು ಗೌತಮಿ ಊಟಕ್ಕೆ ಕರೆಯಲು ರೂಮ್ಗೆ ಬಂದವನು ಅವಳು ಮಲಗಿ ನಿದ್ದೆ ಮಾಡಿಬಿಟ್ಟಿರುವುದನ್ನು ಕಂಡು ಅವಳ ಪಕ್ಕ ಕೂತು ಗೌತಮಿ ಗೆಟಪ್, ಊಟ ಮಾಡಿ ಮಲಗು ಹೇಳಿ ಎಬ್ಬಿಸಿದ. ನಿತಿನ್, ನನಗೆ ಹಸಿವಿಲ್ಲ, ನೀವು ಅತ್ತೆ ಮಾವ ಊಟ ಮಾಡಿ ಹೇಳಿ ಮತ್ತೆ ಕಣ್ಣು ಮುಚ್ಚಿದವಳ ಕಣ್ಣಂಚಲ್ಲಿ ನೀರು ಜಾರ್ತು. ಅದನ್ನು ಗಮನಿಸಿದ ನಿತಿನ್ ಕಳವಳಗೊಂಡ. ಏನಾಯಿತು, ಅಮ್ಮ ಏನಾದರೂ ಬೈದ್ರ ಕೇಳಿದ್ರೆ ಶುಷ್ಕ ನಗು ಬೀರಿ ಅವರ ಮಾತಿಗೆ ತಲೆ ಕೆಡಿಸಿಕೊಳ್ಳುವಷ್ಟು ತಲೆ ಕೆಟ್ಟಿಲ್ಲ ನನಗೆ ಹೇಳಿ ಎದ್ದು ಹೋಗಲು ನೋಡಿದವಳ ಕೈ ಹಿಡಿದು ಮತ್ತೆ ಮಂಚದ ಮೇಲೆ ಕೂರಿಸಿ ಏನಾಯಿತು, ಏನೇ ವಿಷಯ ಇದ್ದರೂ ನನ್ನ ಹತ್ರ ಹೇಳ್ಕೊಳ್ಬಹುದು ಹೇಳ್ದ. ನಿಟ್ಟುಸಿರು ಬಿಟ್ಟು, ಮೊದಲಿಂದಲೂ ತುಂಬ ಜನರ ಬಾಯಲ್ಲಿ ಕೇಳಿರುವ ಮಾತು ನಿತಿ, ಮನುಷ್ಯ ತನ್ನ ಮೊದಲ ಪ್ರೀತಿಯನ್ನು ಎಂದೂ ಮರೆಯುವುದಿಲ್ಲವಂತೆ. ಚಿಕ್ಕ ವಯಸ್ಸಿನಲ್ಲೇ ಈ ಮಾತನ್ನು ತುಂಬ ಸಲ ನನ್ನ ಕಸಿನ್ಸ್ ಬಾಯಲ್ಲಿ ಕೇಳಿತು. ಈ ಮಾತು ನನ್ನ ಮನಸ್ಸಿನ ಮೇಲೆ ಎಷ್ಟು ಪ್ರಭಾವ ಬೀರಿತು ಎಂದರೆ, ನಾನು ಮದುವೆ ಆಗುವ ಹುಡುಗನ ಬದುಕಲ್ಲಿ ಅವನ ಮೊದಲ ಪ್ರೀತಿ ನಾನೇ ಆಗಿರಬೇಕು. ಆಗಲೇ ತಾನೇ ಅವನು ತುಂಬ ಮನಸ್ಸಿಂದ ನನ್ನ ಪ್ರೀತಿಸೋದು, ಆ ಪ್ರೀತಿಯಲ್ಲಿ ಯಾವ ಕಪಟವೂ ಇರಲ್ಲ ಅನ್ನೋ ಮನಸ್ಥಿತಿಗೆ ಬಂದುಬಿಟ್ಟಿದ್ದೆ. ಆದರೆ ಅದೆಲ್ಲ ನನ್ನ ತಪ್ಪು ಕಲ್ಪನೆಯಾಗಿತ್ತು ಅನ್ನೋದು ಈಗೀಗ ಅರ್ಥವಾಗ್ತಿದೆ. ಯಾಕಂದರೆ ನಿಮ್ಮ ತಂದೆ ತಾಯಿ ಲವ್ ಮಾಡಿ ಮದುವೆ ಆಗಿದ್ದು ತಾನೇ, ಆದರೆ ಅವ್ರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಆಗಲಿ, ಪ್ರೀತಿ ಆಗಲಿ, ಕಾಳಜಿ ಆಗಲಿ ಯಾವುದೂ ಇಲ್ಲ. ಆದರೆ ಆರುಷಿ ಓಜಸ್ನ ನೋಡಿ, ಚಿಂಟು ಭವಿಷ್ಯಕ್ಕೋಸ್ಕರ ಒಂದು ಒಪ್ಪಂದದ ಮೇಲೆ ಮದುವೆ ಮಾಡಿಕೊಂಡಿದ್ರು. ಇವತ್ತು ಅವರಿಬ್ಬರ ಮಧ್ಯೆ ಅದೆಂತಹ ಅಗಾಧವಾದ ಪ್ರೀತಿ ಇದೆ. ಹಾಗಾದರೆ ನಾವು ನಮ್ಮ ಲೈಫ್ ಪಾರ್ಟ್ನರ್ಗೆ ಮೊದಲ ಪ್ರೀತಿಯೇ ಆಗಿರಬೇಕಾಗಿಲ್ಲ. ನಮ್ಮ ಪ್ರೀತಿಯಿಂದ, ಕಾಳಜಿಯಿಂದ ಅವರಿಗೆ ಮೊದಲ ಆದ್ಯತೆ ಕೊಟ್ಟರೆ ಜೀವನ ಎಷ್ಟೊಂದು ಸುಂದರವಾಗಿರುತ್ತೆ ಅಲ್ವಾ ನಿತಿ ಕೇಳಿದ್ರೆ ಹೌದು ಅಂತ ತಲೆ ಆಡಿಸಿದ್ದ. ನಾನು ಈ ಹಿಂದೆ ನನ್ನ ಅತಿಯಾದ ಪೊಸೆಸಿವ್ನೆಸ್ನಿಂದ ನಿಮಗೆ ತುಂಬಾ ಕಾಟ ಕೊಟ್ಟಿದ್ದೀನಿ. ಈಗ ನನ್ನ ತಪ್ಪನ್ನೆಲ್ಲ ತಿದ್ದುಕೊಂಡು ನಿಮ್ಮ ಜೊತೆಗೆ ಹೊಸ ಬದುಕನ್ನು ಶುರು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಇದು ನನ್ನ ತೀರ್ಮಾನ ಅಷ್ಟೇ ನಿತಿ. ನನ್ನ ಮಾತಿನಂತೆ ನೀವು ನಡಿಲೇಬೇಕು ಅನ್ನೋ ಬಲವಂತವೇನೂ ಇಲ್ಲ.
ಹೇಳಿದ್ರೆ ಅವಳ ಕೈ ಹಿಡಿದು ನಾನು ಸಹ ನಿನ್ನ ಹತ್ರ ಈ ಮೊದಲು ನಾನು ಆರುಷಿನ ಪ್ರೀತಿಸಿದ್ದೆ ಅನ್ನೋ ಸತ್ಯನ ಮುಚ್ಚಿಟ್ಟು ತುಂಬ ದೊಡ್ಡ ತಪ್ಪು ಮಾಡಿದ್ದೀನಿ. ಐ ಆಮ್ ಸಾರಿ ಗೌತಮಿ. ಇನ್ನು ಮುಂದೆ ನಿನ್ನಿಂದ ನಾನು ಯಾವ ಸತ್ಯವನ್ನು ಮುಚ್ಚಿಡಲ್ಲ. ಇವತ್ತಿನಿಂದ ಈ ಕ್ಷಣದಿಂದ ನನ್ನ ಹೃದಯದಲ್ಲಿ ನಿನ್ನ ಬಿಟ್ಟು ಇನ್ಯಾರಿಗೂ ಜಾಗ ಇಲ್ಲ. ಐ ಪ್ರಾಮಿಸ್ ಹೇಳಿ ಅವಳನ್ನು ಬಳಸಿ ಹಣೆಗೆ ಮುತ್ತಿಟ್ಟು ಐ ಲವ್ ಯು ಗೌತಮಿ. ನಾನು ಸಹ ಈ ಹಿಂದೆ ನನ್ನಿಂದ ಆಗಿರುವ ತಪ್ಪನ್ನೆಲ್ಲ ತಿದ್ದುಕೊಂಡು ನಿನ್ನ ಜೊತೆಗೆ ಹೊಸ ಬದುಕು ಶುರು ಮಾಡೋಣ ಅಂತ ಇದ್ದೀನಿ ಹೇಳಿದ್ರೆ ತಾನು ಅವನ ಬಿಗಿದಪ್ಪಿ ಕೊನೆಗೂ ತಾನು ಬಯಸಿದ ಪ್ರೀತಿ ತನ್ನ ಪಾಲಿಗೆ ಒಲಿದು ಬಂದಿತು ಅನ್ನೋ ಸಂತೃಪ್ತಿಯಲ್ಲಿ ತನ್ನ ಇನಿಯನ ಎದೆಗೊರಗಿದಳು. 13 ದಿನಗಳ ನಂತರ ತನ್ನ ತಾಯಿಯ ಕಾರ್ಯಗಳನ್ನೆಲ್ಲ ಮುಗಿಸಿದ್ದ ಮುರಳಿ ಅವರು ಅಂದು ಬೆಳಗ್ಗೆನೇ ಒಂದು ಬ್ಯಾಗ್ನಲ್ಲಿ ತಮ್ಮ ಬಟ್ಟೆಗಳನ್ನು ಪ್ಯಾಕ್ ಮಾಡಿಕೊಳ್ಳಲು ಶುರು ಮಾಡಿದ್ರು. ನಿಮ್ಮಿಷ್ಟದಂತೆ ಅತ್ತೆನ ಮನೆಗೆ ಕರೆದುಕೊಂಡು ಬಂದು 10 ದಿನ ಅವರ ಸೇವೆ ಮಾಡಿ ಆಮೇಲೆ ನನ್ನ ಒಂದು ಮಾತು ಕೇಳದೆ ನನ್ನ ಮನೆಯಲ್ಲೇ ಅವರ ಕಾರ್ಯಗಳನ್ನೆಲ್ಲ ಮಾಡಿ ಮುಗಿಸಿ ಈಗ ಯಾಕೆ ಬ್ಯಾಗ್ ಪ್ಯಾಕ್ ಮಾಡ್ಕೋತಾ ಇದ್ದೀರಾ ಕೇಳಿದರು. ಕಿಶೋರಿ ಅವರ ಮಾತಿನಲ್ಲಿ ತನ್ನ ಇಚ್ಛೆಯ ವಿರುದ್ಧ ಅವರ ಅತ್ತೆ ಈ ಮನೆಯಲ್ಲಿ ಇದ್ದ ಬೇಸರದ ಛಾಯೆ ಇನ್ನೂ ಎದ್ದು ಕಾಣ್ತಾ ಇತ್ತು. ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುವುದು. ಥ್ಯಾಂಕ್ ಯು.